ಅಬಕಾರಿ ನೀತಿ ಹಗರಣದಲ್ಲಿ ಕೇಜ್ರಿವಾಲ್ಗೆ ಸಂಕಷ್ಟ ಶುರುವಾಗಿದೆ. ದೆಹಲಿಯ ಕೋರ್ಟ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ವಿಚಾರಣೆ ನಡೀತಾ ಇದೆ. ಕೇಜ್ರಿವಾಲ್ಗೆ ನ್ಯಾಯಾಂಗ ಬಂಧನವೋ ಪೊಲೀಸ್ ಕಸ್ಟಡಿಯೋ ಗೊತ್ತಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಆರ್ಡರ್ ಬರಬಹುದು. ವಿಚಾರಣೆ ಅಂತೂ ಸಾಗ್ತಾ ಇದೆ. ಇದೀಗ ಒಂದು ವಾರ ಕಸ್ಟಡಿ ಕೊಟ್ಟುಬಿಡಿ ಅಂತ ಹೇಳಿ ಇಡಿ ಕೇಳ್ತಾ ಇದೆ. ಕೇಜ್ರಿವಾಲ್ ನಮಗೆ ಒಂದು ವಾರ ಕಾಲ ಕಸ್ಟಡಿಗೆ ಬೇಕು, ನಾವು ವಿಚಾರಣೆ ಮಾಡಬೇಕು ಅಂತ. ಕೇಜ್ರಿವಾಲ್ಗೀಗ ಜುಡಿಷಿಯಲ್ ಕಸ್ಟಡಿ ಆಗುತ್ತೋ ಪೊಲೀಸ್ ಕಸ್ಟಡಿ ಆಗುತ್ತೋ ಚೆಕ್ ಮಾಡಬೇಕೀಗ, ವೆಯ್ಟ್ ಮಾಡಬೇಕು. ಕೋರ್ಟ್ಗೆ ಮಹತ್ವದ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈ ಕಡೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ನೇತಾರನ ಬಂಧನಕ್ಕೆ ಆಕ್ರೋಶ ಭುಗಿಲೆತ್ತಿದೆ. ರಾಷ್ಟ್ರಾದ್ಯಂತ ಆಮ್ ಆದ್ಮಿ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇದ್ದಾರೆ. ಕೇಜ್ರಿವಾಲ್ ಕಿಂಗ್ ಪಿನ್ ಆಗಿದ್ದಾರೆ. ಇದರಲ್ಲಿ ಇದು ಇಡಿ ಆರೋಪಿಸ್ತಾ ಇರತಕ್ಕಂಥ ಆರೋಪ. ಇದು ಅಬಕಾರಿ ಹಗರಣದಲ್ಲಿ ಕೇಜ್ರಿವಾಲೇ ಕಿಂಗ್ ಪಿನ್ ಆಗಿದ್ದಾರೆ. ಇವರು ಕವಿತಾ ಅವರಿಂದ 300 ಕೋಟಿ ರೂಪಾಯಿಗಳ ಲಂಚವನ್ನು ತೆಗೆದುಕೊಂಡಿದ್ದಾರೆ ಅಂತ ಇಡಿ ಆರೋಪ. 6.5 ಲಕ್ಷ ಮತ್ತು 5.5 ಲಕ್ಷ ಹಣ ನೇರ ನಗದಾಗಿ ಸ್ವೀಕರಿಸಿದ್ದಾರೆ. ಕ್ಯಾಶ್ ಅಲ್ಲೇನೆ ಇವರಿಗೆ 6.5 ಲಕ್ಷ ಮತ್ತು 5.5 ಲಕ್ಷ ಹಣ ಸಂದಾಯ ಆಗಿದೆ. ಹವಾಲಾ ಮೂಲಕ ಗೋವಾಗೆ 45 ಕೋಟಿ ರೂಪಾಯಿಗಳ ರವಾನೆ ಆಗಿದೆ. ಇದೇ ಹಣವನ್ನು ಇವರು ಗೋವಾದ ಎಲೆಕ್ಷನ್ಗೆ ಬಳಸಿಕೊಂಡ್ರು. ಎಲ್ಲ ಮದ್ಯ ವ್ಯಾಪಾರಿಗಳಿಂದ ಲಂಚವನ್ನು ತೆಗೆದುಕೊಂಡಿದ್ದಾರೆ. ಎಲ್ಲವೂ ಕೂಡ ಇದು ಜಾರಿ ನಿರ್ದೇಶನಾಲಯ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮಾಡಿರ್ತಕ್ಕಂಥ ಆರೋಪ. ಇದು ಕಿಕ್ ಬ್ಯಾಕ್ ಅನ್ನು ಪಡ್ಕೊಂಡು ಅಬಕಾರಿ ನೀತಿಯನ್ನು ಪರಿಷ್ಕರಿಸಲಾಗಿದೆ. ವಿಜಯ್ ನಾಯರ್ ಕೇಜ್ರಿವಾಲ್ ಬಲಗೈ ಬಂಟ ಆಗಿದ್ದಾರೆ. ಸೌತ್ ಗ್ರೂಪ್ ಮತ್ತು ಆಪ್ ನಡುವೆ ಮಧ್ಯವರ್ತಿಯಾಗಿ ಇವರು ಕೆಲಸವನ್ನು ಮಾಡಿದ್ರು. ಇಷ್ಟೊಂದು ಆರೋಪಗಳನ್ನು ಇಲ್ಲಿ ಕೇಜ್ರಿವಾಲ್ ಮೇಲೆ ಹೊರಿಸಲಾಗ್ತಾ ಇದೆ. ದೆಹಲಿಯ ಸಚಿವ ಕೈಲಾಶ್ ಗೆಹ್ಲೋಟ್ ಮನೆಯಲ್ಲಿ ವಾಸವಿದ್ದರು. ಕೇಜ್ರಿವಾಲ್ ಸೌತ್ ಗ್ರೂಪ್ನಿಂದ ಕಿಕ್ ಬ್ಯಾಕ್ ಅನ್ನು ಕೋರಿದ್ದರು. ಆದಾಯದ ನಿರ್ವಹಣೆಯಲ್ಲಿ ನೇರವಾಗಿ ತೊಡಗಿಸಿಕೊಂಡಿದ್ದಾರೆ. ಅಕ್ರಮದಲ್ಲಿ ಸ್ಟ್ರೈಟ್ ಅವೇ ಕೇಜ್ರಿವಾಲ್ ಭಾಗಿಯಾಗಿದ್ದರು ಅಂತ ಹೇಳಿ ಜಾರಿ ನಿರ್ದೇಶನಾಲಯ ಒಂದು ಕಡೆ ಗಂಭೀರ ಆರೋಪವನ್ನು ಕೇಜ್ರಿವಾಲ್ ಮೇಲೆ ಹಾಕಿದೆ. ಹಿಡಿಸ್ಕೊಳಕ್ಕೆ ಸಂತೋಷ್ ಇದ್ರೆ ಸಂತೋಷ್, ಯಾವೆಲ್ಲ ಆರೋಪಗಳನ್ನು ಕೇಜ್ರಿವಾಲ್ ಅವ್ರ ಮೇಲೆ ಮಾಡಲಾಗ್ತಾ ಇದೆ ಈಗ ಅಂತ? ಹೌದು ರಮಾಕಾಂತ್, ಯಾಕಂದರೆ ಈಗಾಗಲೇ ಆ ವಿಚಾರಣೆ ಪೂರ್ಣಗೊಂಡಿದೆ. ಇದರ ಜೊತೆಯಲ್ಲಿ ಇವತ್ತು ಇಡಿ ಸಾಕಷ್ಟು ವಿಷಯಗಳನ್ನು ಇವತ್ತು ಕೋರ್ಟ್ನಲ್ಲಿ ಇಡುವಂತಹ ಕೆಲಸವನ್ನು ಮಾಡ್ತು. ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಕೇಜ್ರಿವಾಲ್ ಪರ ವಕೀಲರಿದ್ದರು ಅವರು ಕೂಡ ಸಾಕಷ್ಟು ವಿಷಯಗಳನ್ನು ಕೋರ್ಟ್ ಮುಂದೆ ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸೋಕೆ ಮುಂದಾಗಿದ್ದರು. ಆದರೆ ಹೈಕೋರ್ಟ್ ಅದನ್ನು ಅರ್ಜಿಯನ್ನು ಕೈಗೆತ್ತಿಕೊಳ್ಳದ ಕಾರಣದಿಂದಾಗಿ 2 ಅರ್ಜಿಗಳನ್ನು ವಾಪಸ್ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ರೋಸ್ ಅವೆನ್ಯೂ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಹಾಜರಾಗುವಂತಹ ಕೆಲಸವನ್ನು ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಮಾಡಿದ್ದಾರೆ. ಪ್ರಮುಖವಾಗಿ ಇವತ್ತು ನಡೆದಂತಹ ಈ ಸಂಪೂರ್ಣ ವಿಚಾರದಲ್ಲಿ ನಾವು ನೋಡಿದ್ದೆ ಆದರೆ ಏನು ಅರವಿಂದ್ ಕೇಜ್ರಿವಾಲ್ ಅವರು ಏನಿದ್ದಾರೆ ಅವರು ಈ ಸಂಪೂರ್ಣ ಪ್ರಕರಣದಲ್ಲಿ ಕಿಂಗ್ ಪಿನ್ ಆಗಿದ್ದಾರೆ ಎನ್ನುವಂತಹ ಒಂದು ಮಾತನ್ನು ಇಡಿ ಅಧಿಕಾರಿಗಳು ಹೇಳುವಂತಹ ಕೆಲಸವನ್ನು ಮಾಡಿದರು. ಅದೇ ರೀತಿಯಾಗಿ 3 ಲಾಯರ್ಗಳು ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರ ಪರವಾಗಿ ವಕಾಲತ್ತನ್ನು ವಹಿಸಿದರು. ಚೌಧರಿ ಹಾಗೂ ರಮೇಶ್ ಗುಪ್ತಾ, ಅದೇ ರೀತಿಯಾಗಿ ಕಪಿಲ್ ಸಿಬಲ್ ಅವರು ಕೂಡ ಹಾಜರಾಗಿದ್ದರು. ಇದೇ ಸಂದರ್ಭದಲ್ಲಿ ಪ್ರಮುಖವಾಗಿ ಇಡಿ ಸುಳ್ಳುಗಳನ್ನು ಹೇಳ್ತಾ ಇದೆ. ಇಡಿಯ ಹತ್ತಿರ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷ್ಯಾಧಾರಗಳಿಲ್ಲ. ಸಾಕ್ಷ್ಯಾಧಾರಗಳು ಏನಾದರೂ ಇದ್ದಿದ್ದೇ ಆದರೆ ಅಂತಹ ಸಂದರ್ಭದಲ್ಲಿ ಅದನ್ನು ಪ್ರಸ್ತುತಪಡಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ ರಮೇಶ್ ಗುಪ್ತಾ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ಇಡಿ ನಾಟಕ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ನೋಡಿ, ಈ ಏನು PMLA ಕೇಸ್ ಇದೆ, ಒಂದು ವೇಳೆ ಭ್ರಷ್ಟಾಚಾರ ನಡೆದಿದ್ದೇ ಆದರೆ ಆ ಸಂದರ್ಭದಲ್ಲಿ ಭ್ರಷ್ಟಾಚಾರದಲ್ಲಿ ಕೇಸನ್ನು ದಾಖಲಿಸ್ಕೊಳ್ಬಹುದಾಗಿತ್ತು. ಆದರೆ ಇಲ್ಲಿ PMLA ಕಾಯ್ದೆಯ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ಸರ್ಕಾರವನ್ನು ಡಿಸ್ಟರ್ಬ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಮೊದಲೇ ಆರೋಪಿತಗಳನ್ನಾಗಿ ಅವ್ರನ್ನ ಘೋಷಣೆ ಮಾಡಿ ಬಂಧಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಏನಾದರೂ ಒಂದು ಸಾಕ್ಷ್ಯಾಧಾರಗಳಿದ್ರೆ ಅದನ್ನು ಪ್ರಸ್ತುತಪಡಿಸಬೇಕಾಗಿತ್ತು. ಯಾವುದೇ ಸಾಕ್ಷ್ಯಾಧಾರ ಇಡಿ ಬಳಿ ಇಲ್ಲ ಅಂತ ರಮೇಶ್ ಗುಪ್ತಾ ಹಾಗೂ ಚೌಧರಿ ಅವರು ಪ್ರತಿಪಾದನೆ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಇಲ್ಲ ದಾಖಲೆಗಳು ಇತ್ತು, ಎಲ್ಲ ಎಲೆಕ್ಟ್ರಾನಿಕ್ ದಾಖಲೆಗಳನ್ನು ನಾಶಪಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಅದೇ ರೀತಿಯಾಗಿ ಪ್ರಮುಖವಾಗಿ ಇದರಲ್ಲಿ ಇರುವಂತಹ ಎಲ್ಲ ದಾಖಲೆಗಳು ಕೂಡ ಆ ಡಾಕ್ಯುಮೆಂಟ್ ಮೂಲಕ ಮೊಬೈಲ್ನಲ್ಲಿ ಇತ್ತು, ಎಲ್ಲವೂ ಕೂಡ ಮೊಬೈಲ್ಗಳನ್ನು ನಾಶಪಡಿಸಿದ್ದಾರೆ. ಆದರೂ ಕೂಡ ಇಡಿ ಅಧಿಕಾರಿಗಳು ಆ ಡೇಟಾಗಳನ್ನು ರಿಕವರಿ ಮಾಡಿದ್ದಾರೆ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ಆದರೆ ಅದು ಯಾವ ರೀತಿಯಾದಂತಹ ಡೇಟಾ ಇದೆ, ಆ ಡೇಟಾದಲ್ಲಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಸ್ಪಷ್ಟ ಆಗಿಲ್ಲ. ಇನ್ನು ಮತ್ತೊಂದೆಡೆಯಲ್ಲಿ ನಾವು ನೋಡಿದ್ದೆ ಆದರೆ
ಈ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಗಂಭೀರವಾದಂಥ ಒಂದು ಆರೋಪ ಕೇಳಿಬಂದಿದೆ. ಅವರು ಕಿಂಗ್ ಫಿನ್ ಆಗಿದ್ರು. ಅದೇ ರೀತಿಯಾಗಿ 300 ಕೋಟಿ ಹಣವನ್ನು ಅವರು ಕೆ ಕವಿತಾ ಅವರಿಂದ ಪಡೆದುಕೊಂಡಿದ್ದಾರೆ. ಇದೇ ಹಣವನ್ನು ಅವರು ಗೋವಾ ಚುನಾವಣೆಯಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಸರಿಸುಮಾರು 45 ಕೋಟಿ ಹಣ ಕ್ಯಾಶ್ನ ರೂಪದಲ್ಲಿ ಇರುವಂತಹ ಹಣವನ್ನ ಸಾಗಾಟ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಡಿ ಅಧಿಕಾರಿಗಳು ಇದನ್ನ ಯಾವ ರೀತಿಯಾಗಿ ಸಾಕ್ಷೀಕರಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ. ರಮಾಕಾಂತ್ 10 ದಿನಗಳವರೆಗೆ ಕಸ್ಟಡಿಗೆ ಕೇಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಹಣೆ ಬರಹ ನಿರ್ಧಾರವಾಗುತ್ತೆ. ಥ್ಯಾಂಕ್ ಯು ಸಂತೋಷ್.